ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕೃಷ್ಣ ದೇವೋತ್ತಮ ಪರಮಪುರುಷ. ಕೃಷ್ಣನ 2 ಪ್ರಸಂಗಗಳನ್ನು ಈ ಶುಭ ಸಂದರ್ಭದಲ್ಲಿ ನಾನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿರುವೆ. ಒಂದು ಸಲ ಒಬ್ಬ ಹೆಂಗಸು ಹಣ್ಣುಗಳು ತುಂಬಿದ ಬುಟ್ಟಿಯನ್ನು ತುಂಬ ಕಷ್ಟಪಟ್ಟು ತನ್ನ ತಲೆಯ ಮೇಲೆ ಹೊರುತ್ತಾಳೆ. ಇದನ್ನು ಶ್ರೀಕೃಷ್ಣ ಸುಮ್ಮನೆ ನೋಡುತ್ತಾ ನಿಂತಿರುತ್ತಾನೆ. ನಂತರ ಆ ಹೆಂಗಸು ಆ ಬುಟ್ಟಿಯನ್ನು ತನ್ನ ತಲೆಯ ಮೇಲಿಂದ ಇಳಿಸುವಾಗ ಶ್ರೀಕೃಷ್ಣ ಬಂದು ಸಹಾಯ ಮಾಡುತ್ತಾನೆ. ಆಗ ಆ ಹೆಂಗಸು ಕೇಳುತ್ತಾಳೆ, ಕೃಷ್ಣ, ನಾನು ಬುಟ್ಟಿಯನ್ನು ಹೊರುವಾಗ ನೀನು ಸಹಾಯ ಮಾಡಲಿಲ್ಲ, ಆದರೆ ಇಳಿಸುವಾಗ ಸಹಾಯ ಮಾಡಿದೆಯಲ್ಲ ಎಂದಾಗ ಶ್ರೀಕೃಷ್ಣ ಹೇಳುತ್ತಾರೆ, ನಾನು ಭಕ್ತರಿಗೆ ಭಾರ ಹೊರಿಸುವುದಿಲ್ಲ, ಬದಲಾಗಿ ಭಾರ ಇಳಿಸುತ್ತೇನೆ ಎಂದು. ಶ್ರೀಕೃಷ್ಣ ಪರಮಾತ್ಮ ನಂಬಿದ ಭಕ್ತರ ಭಾರಗಳನ್ನು ಕಡಿಮೆ ಮಾಡಿ ಅವರಿಗೆ ನೆಮ್ಮದಿ ನೀಡುತ್ತಾನೆ ಎಂಬುದಕ್ಕೆ ಇದೊಂದು ನಿದರ್ಶನ. ನಂತರ ಇನ್ನೊಂದು ಪ್ರಸಂಗ ಹೇಳಬೇಕೆಂದರೆ, ಮಹಾಭಾರತದ ಒಂದು ಪ್ರಸಂಗದಲ್ಲಿ ದ್ರೌಪದಿ ಸೀರೆಯನ್ನು ದುಶ್ಯಾಸನ ಎಳೆಯುತ್ತಾ ಇರುತ್ತಾನೆ. ಆಗ ದ್ರೌಪದಿ ಆರ್ತನಾದದಿಂದ ಕೃಷ್ಣ ಕೃಷ್ಣ ಎಂದು ಕೂಗುತ್ತಾಳೆ. ಆಗ ರುಕ್ಮಿಣಿ ಶ್ರೀಕೃಷ್ಣನಿಗೆ ಹೇಳುತ್ತಾಳೆ, ಹೋಗಿ ದ್ರೌಪದಿಯನ್ನು ಕಾಪಾಡಿ ಎಂದು. ಆಗ ಶ್ರೀಕೃಷ್ಣ ಹೇಳುತ್ತಾನೆ, ರುಕ್ಮಿಣಿ, ದ್ರೌಪದಿ ಒಂದು ಕೈಯಲ್ಲಿ ಸೀರೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಮೇಲೆತ್ತಿ ಕೃಷ್ಣ ಕಾಪಾಡು ಎನ್ನುತ್ತಿದ್ದಾಳೆ. ತನ್ನನ್ನು ತಾನು ರಕ್ಷಿಸಿಕೊಳ್ಳುವೆ ಎಂಬ ನಂಬಿಕೆ ಇದೆ. ಅವಳು ಯಾವಾಗ ನಾನೇ ಕಾಪಾಡಬೇಕೆಂದು ಬೇಡುತ್ತಾಳೆ, ಆಗ ರಕ್ಷಿಸುವೆ ಅನ್ನುತ್ತಾರೆ. ಸ್ವಲ್ಪ ಸಮಯದ ನಂತರ ದುಶ್ಯಾಸನ ಇನ್ನೂ ರಭಸವಾಗಿ ಸೀರೆಯನ್ನು ಎಳೆದಾಗ ವಿಧಿಯಿಲ್ಲದೆ ದ್ರೌಪದಿ ತನ್ನ 2 ಕೈಗಳನ್ನು ಮೇಲೆತ್ತಿ ಶ್ರೀಕೃಷ್ಣ ಕಾಪಾಡು ಎಂದು ಬೇಡುತ್ತಾಳೆ. ಶ್ರೀಕೃಷ್ಣ ದ್ರೌಪದಿಯನ್ನು ಕಾಪಾಡುತ್ತಾನೆ. ನಾವು ಜೀವನದಲ್ಲಿ ಯಾರಲ್ಲೋ ನಂಬಿಕೆ ಇಡುತ್ತೇವೆ, ಇನ್ಯಾರಲ್ಲೋ ನಿರೀಕ್ಷೆ ಮಾಡುತ್ತೇವೆ, ಮತ್ತಾರಲ್ಲೋ ಭರವಸೆ ಇಡುತ್ತೇವೆ. ಇದನ್ನೆಲ್ಲ ಮಾಡುವುದಕ್ಕಿಂತ ಜಗದ್ರಕ್ಷಕನಾದ ಭಗವಂತನನ್ನು ನಂಬಬೇಕು. ಅವನಲ್ಲಿ ಭಕ್ತಿಯನ್ನು, ಭರವಸೆಯನ್ನು ಇಡಬೇಕು. ನಿನ್ನ ಬಿಟ್ಟರೆ ಮತ್ತಾರೂ ಇಲ್ಲ ಎಂಬ ದೃಢವಾದ ಭಕ್ತಿ ಇರಬೇಕು. ನಂಬಿ ಕರೆದರೆ ಹೋ ಎನ್ನನೆ ಶಿವನು ಅನ್ನೋ ಹಾಗೆ ಮುಖ್ಯವಾಗಿ ಅಂತಹ ನಂಬಿಕೆ, ಭಕ್ತಿ ನಮ್ಮಲ್ಲಿರಬೇಕು. ಆಗ ಮಾತ್ರ ಬದುಕು ಸುಲಲಿತವಾಗಿಯೂ ಸುಂದರವಾಗಿಯೂ ಇರುತ್ತದೆ ಅಲ್ಲವೇ? ಮತ್ತೊಮ್ಮೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.